ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಂಡೆನ್ಸಿಯೇಷನ್, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪ್ರೆಸಿಪಿಟೇಷನ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಂಡ್ಸ್, ಲೋಕಲ್ ವಿಂಡ್ಸ್ ಬಗ್ಗೆ ನೋಡಿದ್ವಿ ಮತ್ತು ಜೆಟ್ ಸ್ಟ್ರೀಮ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೈನ್ಫಾಲ್, ಯಾವ್ಯಾವ ಥರ ರೈನ್ಫಾಲ್ ಆಗುತ್ತೆ ಮತ್ತು ಆ ರೈನ್ಫಾಲ್ ಆದಾಗ ಯಾವ್ಯಾವ ಥರ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಮತ್ತು ಸೈಕ್ಲೋನ್ ಬಗ್ಗೆ, ಎಕ್ಸ್ಟ್ರಾ ಸೈಕ್ಲೋನ್ ಅಂತಂದರೆ ಟೆಂಪ್ರೇಟ್ ರೀಜನಲ್ಲಿ ಆಗೋ ಸೈಕ್ಲೋನ್ ಬಗ್ಗೆ ಸ್ಟಡಿ ಮಾಡೋಣ. ಈ ರೈನ್ಫಾಲಲ್ಲಿ 3 ಟೈಪ್ಸ್ ಆಗಿ ನಾವು ನೋಡ್ತೀವಿ. ಒಂದು ಕನ್ವೆಕ್ಷನಲ್ ರೈನ್ಫಾಲ್, ಇನ್ನೊಂದು ಓರೋಗ್ರಾಫಿಕ್ ರೈನ್ಫಾಲ್, ಇನ್ನೊಂದು ಫ್ರಂಟಲ್ ರೈನ್ಫಾಲ್. ಕನ್ವೆಕ್ಷನಲ್ ರೈನ್ಫಾಲ್ ಅಂದರೆ ನಾರ್ಮಲಿ ನಾವು ಇಷ್ಟೊತ್ತು ಸ್ಟಡಿ ಮಾಡಿದ್ವಲ್ಲ, ಸನ್ ರೇಸ್ ಡೈರೆಕ್ಟ್ ಅರ್ತ್ ಮೇಲೆ ರೀಚ್ ಆದಾಗ ಇಲ್ಲಿ ಇದು ಹೀಟ್ ಆಗಿ ಸರ್ಫೇಸು ಲೋ ಪ್ರೆಷರ್ ಆಗುತ್ತೆ, ಏರ್ ಅಪ್ವರ್ಡ್ ರೈಸ್ ಆಗಿ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಕರಿತೀವಿ. ಇದು ಯಾವ ಥರ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡಿದ್ವಿ. ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್. ಇದೇ ಕ್ಲೌಡ್ಸು ತುಂಬ ಥಂಡರ್ ಮತ್ತು ಲೈಟ್ನಿಂಗ್ ಕಾಸ್ ಮಾಡುತ್ತೆ. ಇದು ಇಲ್ಲ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಪ್ರೀ ಮಾನ್ಸೂನ್ ಇಂಡಿಯಾ ರೀಚ್ ಆಗೋಕ್ಕಿಂತ ಮುಂಚೆ, ರೈನಿ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನು ರೈನ್ಫಾಲ್ ಆಗುತ್ತೆ ತುಂಬ ಲೈಟ್ನಿಂಗ್ ಮತ್ತು ಥಂಡರ್ ಸ್ಟ್ರೋಮಿಂದ, ಆ ರೈನ್ಫಾಲು ಇದನ್ನು ಕನ್ವೆಕ್ಷನಲ್ ರೈನ್ಫಾಲಿಗೆ ಒಂದು ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟು ಓರೋಗ್ರಫಿಕ್ ರೈನ್ಫಾಲ್ ನಾವು ವೆಸ್ಟರ್ನ್ ಘಾಟ್ಸ್ ರೀಜನಲ್ಲಿ ನೋಡ್ತೀವಿ. ಈ ಥರ ಇಲ್ಲಿ ವೆಸ್ಟರ್ನ್ ಘಾಟ್ಸ್, ಇಲ್ಲಿ ಹಿಲ್ಸ್ ಇರೋ ಕಾರಣ ಇಲ್ಲಿ ಈ ವಿಂಡು ಬಂದು ಈ ಹಿಲ್ಸಿಗೆ ಕೊಲೈಡ್ ಆಗಿ ಏನಾಗುತ್ತೆ ಅಂತಂದರೆ ರೈನ್ಫಾಲ್ ಕಾಸ್ ಮಾಡುತ್ತೆ. ವಿಂಡು ಬರ್ತಾ ಇದೆ, ಬಿಕಾಸ್ ಆಫ್ ದಿಸ್ ಮೌಂಟೇನ್ ಆರ್ ಹಿಲ್ ಇದೇನಾಗುತ್ತೆ, ರೈಸ್ ಆಗುತ್ತಾ ಹೋಗುತ್ತೆ. ರೈಸ್ ಆದಾಗ ಟೆಂಪ್ರೇಚರ್ ರಿಡ್ಯೂಸ್ ಆಗಿ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಮತ್ತೆ ಹಂಗೆ ಸ್ವಲ್ಪ ರೈಸ್ ಆದಾಗ ಮತ್ತೊಂದು ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಮತ್ತೆ ಮೇಲೆ ಹೋದಾಗ ಕ್ಲೌಡ್ ಫಾರ್ಮೇಷನ್. ಈ ಥರ ಲೇಯರಲ್ಲಿ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಇದು ಯಾವ ಥರ ಅಂದರೆ ಸ್ಟ್ರಾಟಸ್ ಕ್ಲೌಡ್ಸ್ ನಾವು ನೋಡಿದ್ವಲ್ಲ, ಲೇಯರ್ ಆಗಿ ಆಗುತ್ತೆ. ಮತ್ತು ಈ ಕೆಳಗಡೆ ಇದರಲ್ಲಿ ತುಂಬ ನೀರಿರೋ ಕಾರಣ ನಿಂಬು ಸ್ಟ್ರಾಟಸ್ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ. ಇದೇ ಕ್ಲೌಡು ಹೈಯರ್ ರೀಜನ್ ಮೇಲೆ ಇಲ್ಲಿ ಫಸ್ಟು ನಿಂಬು ಸ್ಟ್ರಾಟಸ್ ಕ್ಲೌಡ್ ಫಾರ್ಮೇಷನ್ ಆಗಿ ರೈನ್ಫಾಲ್ ಆಗುತ್ತೆ. ಬಟ್ ಅದೇ ಕ್ಲೌಡು ಇನ್ನೂ ಮೇಲೆ ಹೋದಾಗ ಅಲ್ಟೋ ಸ್ಟ್ರಾಟಸ್ ಅಂತ ಕರಿತೀವಿ, ಅಂದರೆ ಮಿಡಲ್ ಅರೌಂಡ್ 6 ಕಿಲೋಮೀಟರ್ ಹೋದಾಗ, ಇದು ಇನ್ನೂ ಹೈಯರ್ ರೀಜನಿಗೆ ಹೋದರೆ ಅದನ್ನು ಇದೇ ಕ್ಲೌಡ್ನ ನಾವು ಸಿರಸ್ ಕ್ಲೌಡ್ಸ್ ಅಂತ ಕರಿತೀವಿ. ಫ್ರಂಟಲ್ ಅಂದರೆ ನಾವು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಆದಾಗ ರೈನ್ಫಾಲ್ ಆಗೋದನ್ನು ಫ್ರಂಟಲ್ ರೈನ್ಫಾಲ್ ಅಂತ ಕರಿತೀವಿ. ಅದನ್ನು ನಾವು ಈಗ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ. ಫಸ್ಟ್ ನಾವು ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ಸ್ಟಡಿ ಮಾಡೋಣ. ಈ ಟ್ರಾಪಿಕಲ್ ಸೈಕ್ಲೋನಿಗೆ ಕೆಲವು ಕಂಡೀಷನ್ಸ್ ಇದೆ. ಏನು ಕಂಡೀಷನ್ಸು ಅಂತಂದರೆ, ಫಸ್ಟು ಅದು ಓಷನಲ್ಲಿ ಮಾತ್ರ ಸೈಕ್ಲೋನ್ ಫಾರ್ಮ್ ಆಗುತ್ತೆ, ಮತ್ತು ಆ ಟೆಂಪ್ರೇಚರ್ ಎಷ್ಟಿರಬೇಕು ವಾಟರ್ ಅಂತಂದರೆ 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕು, ಮತ್ತು ಲೇಟೆಂಟ್ ಹೀಟ್ ಸಿಗಬೇಕು. ಯಾವಾಗ ಓಷನಲ್ಲಿ ಟೆಂಪ್ರೇಚರ್ ಅರೌಂಡ್ 27 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗುತ್ತೆ, ಬಿಕಾಸ್ ಆಫ್ ಸೋಲಾರ್ ರೇಸ್ ಹೀಟ್ ಆಗಿ ಇದೇನಾಗುತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಏರ್ ಮೇಲ್ ರೈಸ್ ಆಗಿ ಕ್ಲೌಡ್ ಫಾರ್ಮೇಷನ್ ಮಾಡುತ್ತೆ. ಇದು ನಾರ್ಮಲ್ ಕನ್ವೆಕ್ಷನ್ ಥರ ಆಗುತ್ತೆ. ಬಟ್ ಇದರಲ್ಲಿ ಏನು ಸ್ಪೆಷಲ್ಲು ಅಂತಂದರೆ ಲೇಟೆಂಟ್ ಹೀಟ್. ಏನಾಗುತ್ತೆ ಅಂತಂದರೆ, ಲೇಟೆಂಟ್ ಹೀಟ್ ಅಂದರೆ ಏನು ಅಂತಂದರೆ, ಈಗಿದು ಲಿಕ್ವಿಡ್ ಫಾರ್ಮಲ್ಲಿದೆ, ಮೇಲೆ ಹೀಟ್ ಯಾವಾಗ ಇದು ಲಿಕ್ವಿಡಲ್ಲಿದೆ ಇದನ್ನು ಹೀಟ್ ಕೊಟ್ಟರೆ
ಲೈಕ್ ಇಫ್ ವಿ ಬಾಯ್ಲ್ ಅ ವಾಟರನ್ನು ನಾವು ಬಾಯ್ಲ್ ಮಾಡಿದಾಗ ಅದೇನಾಗುತ್ತೆ, ವೆಪ್ಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ವೆಪ್ಪರ್ ಆಗಿ ಮೇಲ್ ಗ್ಯಾಸಸ್ ಫಾರ್ಮ್ ಆಗಿ ಮೇಲೆ ಹೋಗುತ್ತೆ. ಸೊ ಇದೇ ಹೀಟ್ ಏನಿದೆ ಇದನ್ನು ನಾವು ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಬಟ್ ಯಾವಾಗ ಅದು ಮೇಲ್ ಹೋಗುತ್ತೆ, ಟೆಂಪ್ರೇಚರ್ ರೆಡ್ಯೂಸ್ ಆಗಿ ಮತ್ತೇನಾಗುತ್ತೆ, ಅದು ಗ್ಯಾಸಿಂದ ಮತ್ತೆ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ. ಇದು ಇವಾಗ ಏನಾಗುತ್ತೆ, ಇಲ್ಲಿ ನಾವು ಲೇಟೆಂಟ್ ಹೀಟ್ ಏನಾಗ್ತಿತ್ತು, ಅಬ್ಸರ್ವ್ ಆಗ್ತಿತ್ತು. ಬಟ್ ಇಲ್ಲಿ ಮೇಲೆ ಏನಾಗ್ತಿದೆ, ಅಪ್ಪರ್ ರೀಜನಲ್ಲಿ ಲೇಟೆಂಟ್ ಹೀಟು ಏನಾಗ್ತಿದೆ, ರಿಲೀಸ್ ಆಗ್ತಿದೆ. ಇವಾಗ ಹೀಟ್ ಇಲ್ಲಿ ರಿಲೀಸ್ ಆಗ್ತಿದೆ ಅಂತಂದರೆ ಏನಾಗ್ತಿದೆ, ಹೀಟ್ ರಿಲೀಸ್ ಆದಾಗ ಏನಾಗುತ್ತೆ, ಹೀಟ್ ಆದಾಗ ಏರು ಮತ್ತೆ ಮೇಲೆ ಹೋಗುತ್ತೆ, ರೈಸ್ ಆಗುತ್ತೆ. ಈ ಥರ ಹೀಟ್ ಮೇಲ್ ರೈಸ್ ಆದಾಗ ಏನಾಗುತ್ತೆ ಅಂತಂದರೆ ಈ ಲೋ ಪ್ರೆಷರ್ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ಈ ಥರ ಮೇಲೆ ಏರ್ ಜೊಗ್ತಾ ಇದೆ, ಮೇಲೆ ಹೋಗ್ತಾ ಇದೆ ಅಂತಂದರೆ ಇಟ್ ಈಸ್ ಸಕ್ಕಿಂಗ್. ಈ ಥರ ಸಕ್ ಮಾಡ್ತಿದ್ದಾವೆ ಏರ್ ಮೇಲೆ ಅಂತಂದರೆ ಇಲ್ಲಿ ಏನಾಗುತ್ತೆ, ತುಂಬ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಓಕೆ, ಮತ್ತು ಇನ್ನೊಂದು ಕಂಡೀಷನ್, ಮೇಜರ್ ಕಂಡೀಷನ್ ಅಂತ ಕೊರೋಲೀಸ್ ಫೋರ್ಸ್ ಏನಾಗುತ್ತೆ ಅಂದರೆ ಎಲ್ಲ ಕಡೆಯಿಂದ ವಿಂಡ್ ಈ ಥರ ಬರ್ತಾ ಇರುತ್ತೆ. ಸೊ ಬಿಕಾಸ್ ಆಫ್ ಕೊರೋಲೀಸ್ ಫೋರ್ಸ್ ಏನಾಗುತ್ತೆ, ಈ ಥರ ಅದು ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಈ ಥರ ನಾವು ಇನ್ ಮಿಡಲ್ ರೀಜನ್ನ ಅದನ್ನು ಐ ಅಂತ ಕರಿತೀವಿ. ಈ ಐ ರೀಜನಲ್ಲಿ ಸ್ಟೇಬಲ್ ಇರುತ್ತೆ ಅಂತಂದರೆ ಇಲ್ಲಿ ಯಾವುದೇ ಥರ ರೈನ್ಫಾಲ್ ಇರೋದಿಲ್ಲ. ಮತ್ತು ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಬಿಕಾಸ್ ಇದು ಲೋವೆಸ್ಟ್ ಪ್ರೆಷರ್ ಇದೆ. ಇದು ಲೋ ಪ್ರೆಷರ್ ಏರಿಯಾ, ಹೈಯೆಸ್ಟ್ ಟೆಂಪ್ರೇಚರ್, ಮತ್ತು ಇಲ್ಲಿ ಯಾವುದೇ ಥರ ರೈನ್ಫಾಲ್ ಇರೋದಿಲ್ಲ. ಬಟ್ ಇದು ಐ ಸುತ್ತ ಇರೋದು ವಾಲನ್ನು ಐ ವಾಲ್ ಅಂತ ಕರಿತೀವಿ. ಈ ಐ ವಾಲಿಂದನೇ ಏನಾಗುತ್ತೆ, ಕ್ಲೌಡ್ಸ್ ಫಾರ್ಮೇಷನ್ ಆಗಿ ಈ ಥರ ಹೊರಗಡೆ ಕ್ಲೌಡ್ಸ್ ಬರ್ತಾ ಇರುತ್ತೆ. ಈ ಎರಡು ಥರ ಕ್ಲೌಡ್ಸ್ನ ನಾವು ಟ್ರಾಪಿಕಲ್ ಸೈಕ್ಲೋನಿಂದ ನೋಡ್ತೀವಿ. ಒಂದು ಕ್ಯುಮುಲಸ್ ಕ್ಲೌಡ್ಸ್, ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್. ಈ ಥರ ವರ್ಟಿಕಲಿ ರೈಸ್ ಆಗಿ ನಾವು ನೋಡಿದ್ವಿ. ಈ ಥರ ವರ್ಟಿಕಲ್ ರೈಸ್ ಆಗಿ ಕ್ಲೌಡ್ಸ್ ಫಾರ್ಮೇಷನ್ ಆಗೋದು, ಈ ಥರ ವರ್ಟಿಕಲಿ, ಅದನ್ನು ನಾವು ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಅಂತ ಕರಿತೀವಿ. ಓಕೆ, ಇದು ಎಲ್ಲಿವರೆಗೂ ಇದೇ ಥರ ಆಗುತ್ತೆ ಅಂತಂದರೆ ಎಲ್ಲಿವರೆಗೂ ಅದಕ್ಕೆ ಮಾಯಿಶ್ಚರ್ ಸಿಗ್ತಾ ಇದೆ. ಅಂದರೆ ಓಷನಲ್ಲಿ ವಾಟರ್ ಇರೋ ಕಾರಣ ಇಲ್ಲಿ ಲೋಯರ್ ಪ್ರೆಷರಿಂದ ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ವಿಂಡ್ ಬರ್ತಾ ಇರುತ್ತೆ. ಈ ಥರ ಮೇಲ್ ಹೋಗಿ ಕ್ಲೌಡ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಓಕೆ, ಬಟ್ ಬಿಕಾಸ್ ಆಫ್ ಏನಾಗುತ್ತೆ, ಇಲ್ಲಿ ಟ್ರಾಪಿಕಲ್ ರೀಜನಲ್ಲಿ ಯಾವ ವಿಂಡ್ ಫ್ಲೋ ಆಗುತ್ತೆ, ಈಸ್ಟರ್ಲೀಸ್ ವಿಂಡ್ ಫ್ಲೋ ಆಗುತ್ತೆ ಅಲ್ಲ. ಈ ಥರ ಈಸ್ಟರ್ಲೀಸ್ ವಿಂಡ್ ಫ್ಲೋ ಆಗಿರೋ ಕಾರಣ ಇದು ಏನಾಗುತ್ತೆ, ಸೈಕ್ಲೋನು ಈಸ್ಟ್ ಟು ವೆಸ್ಟ್ ವರ್ಡ್ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ಕಾಂಟಿನೆಂಟ್ ಸಿಗುತ್ತೆ. ಓಕೆ, ಇನ್ನು ಯಾವಾಗ ವಾಟರಲ್ಲಿ ಇರುತ್ತೆ, ಓಷನಲ್ಲಿ ಇರುತ್ತೆ, ಆವಾಗ ತುಂಬ ಲೋಯೆಸ್ಟ್ ಪ್ರೆಷರಿಂದ ಹೆವಿ ಕ್ಲೌಡ್ಸ್, ಈ ಥರ ಕ್ಲೌಡ್ಸ್ ಫಾರ್ಮೇಷನ್ ಆಗಿ ಹೆವಿ ರೈನ್ಫಾಲ್ ಆಗ್ತಾ ಇರುತ್ತೆ. ಬಟ್ ಅದು ಈ ವಿಂಡ್ ಈಸ್ಟರ್ಲೀಸ್ ವಿಂಡ್ ಕಾರಣ ಈಸ್ಟ್ ಟು ವೆಸ್ಟ್ ಮೂಮೆಂಟ್ ಆಗ್ತಾ ಆಗ್ತಾ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಬರುತ್ತೆ. ಈ ಥರ ಲ್ಯಾಂಡ್ ಮೇಲೆ ಬಂದಾದ್ಮೇಲೆ ಅದನ್ನು ಏನಂತ ಕರಿತೀವಿ, ಲ್ಯಾಂಡ್ ಫಾಲ್ ಅಂತ ಕರಿತೀವಿ. ಲ್ಯಾಂಡ್ ಫಾಲ್ ಅಂತಂದರೆ ಏನಾಗುತ್ತೆ ಅಂತಂದರೆ ಇದು ಸೈಕ್ಲೋನ್ ಈ ಥರ ಸುತ್ತ 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 ಏನಾಗುತ್ತೆ, ಲ್ಯಾಂಡ್ ಮೇಲೆ ಬರುತ್ತೆ. ಲ್ಯಾಂಡ್ ಮೇಲೆ ಬಂದಾಗ ಇದೇನು ಉಳಿದಿರೋದೇನು ಕ್ಲೌಡ್ ಇರುತ್ತೆ, ಅದು ಕ್ಲೌಡು ರೈನ್ಫಾಲ್, ಹೆವಿ ರೈನ್ಫಾಲ್ ನಾವು ನೋಡ್ತೀವಿ. ಇದು ಥರ ಸೈಕ್ಲೋನ್ ಫಾರ್ಮೇಷನ್ ಆಗುತ್ತೆ. ಮತ್ತು ಲ್ಯಾಂಡ್ ಫಾಲು ಕೂಡ ಆಗುತ್ತೆ. ಸೈಕ್ಲೋನ್ ಸ್ಟ್ರಕ್ಚರ್ ಬಗ್ಗೆ ನೋಡಿದ್ವಿ. ಅದೇ ಮತ್ತು ಯಾವ್ಯಾವ ಕಂಡೀಷನ್ಸ್ ಅದು ಸ್ಯಾಟಿಸ್ಫೈ ಆಗಬೇಕು ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ನಾವೀಗ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ನೋಡೋಣ. ಸೈಕ್ಲೋನ್ ನಮಗೆ ಟ್ರಾಪಿಕಲ್ ಸೈಕ್ಲೋನ್ ಆಗೋದು 30 ಡಿಗ್ರಿದಲ್ಲಿ. ಇದು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಅರೌಂಡ್ 60 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಮೇಲೆ ನಾವು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ನೋಡ್ತೀವಿ. ಇದು ಹೆಂಗಾಗುತ್ತೆ ಅಂತಂದರೆ, ದಿಸ್ ಈಸ್ ಈಕ್ವೆಟರ್, ಇದು 30 ಡಿಗ್ರಿ ಸೆಲ್ಸಿಯಸ್, ಇದು 60. ಇಲ್ಲಿ ಏನಾಗ್ತದೆ ಅಂದರೆ ವೆಸ್ಟರ್ಲೀಸ್ ವಿಂಡ್ ಹೋಗ್ತದೆ, ಮೇಲಿಂದ ಪೋಲಾರ್ ಈಸ್ಟರ್ಲೀಸ್ ವಿಂಡ್ ಬರ್ತಾ ಇದೆ. ಇದು ಏನಾಗ್ತದೆ, ಇದು ನಾರ್ಮಲಿ ಈ ವಿಂಡು ಕೋಲ್ಡ್ ವಿಂಡ್ ಇದೆ, ಇದು ನಾರ್ಮಲಿ ವಾರ್ಮ್ ವಿಂಡ್ ಇದೆ. ಈ ಥರ ಎರಡು ಡಿಫ್ರೆಂಟ್ ಏರ್ ಮಾಸಸ್, ಯಾವುದು ವಾರ್ಮ್ ಮತ್ತು ಕೋಲ್ಡ್, ಇವೆರಡು ಬಂದು ಯಾವಾಗ ಈ 60 ಡಿಗ್ರೀಸಲ್ಲಿ ಮೀಟ್ ಆಗುತ್ತೆ
ಅದು ಒಂದು ಫ್ರಂಟ್ ಫಾರ್ಮೇಷನ್ ಅಂತಾರೆ. ಅದನ್ನು ಫ್ರಂಟ್ ಫಾರ್ಮೇಷನ್ ಅಂತಾರೆ. ಅದು ಫ್ರಂಟೋಜೆನೆಸಿಸ್, ಈ ಪ್ರೋಸೆಸ್ಸಿಗೆ ಫ್ರಂಟೋಜೆನೆಸಿಸ್ ಅಂತ ಕರಿತೀವಿ. ಯಾವಾಗ ಕೋಲ್ಡ್ ಮತ್ತು ಏರ್ ಮಾಸಸ್ ಬಂದು ಮೀಟ್ ಆಗುತ್ತೆ, ಯಾವಾಗ ಕೋಲ್ಡ್ ಏರು ಆ್ಯಕ್ಟಿವ್ ಆಗಿರುತ್ತೆ, ಈ ಥರ ಮೂವ್ ಆಗ್ತಾ ಇರುತ್ತೆ ಎರಡು. ಕೋಲ್ಡು ಏರು ಡೆನ್ಸ್ ಇರೋ ಕಾರಣ ಆ್ಯಂಡ್ ವಾರ್ಮ್ ಏರ್ ಲೈಟ್ ಆಗಿರೋ ಕಾರಣ ವಾರ್ಮ್ ಏರ್ ಈ ಥರ ಮೇಲೆ ರೈಸ್ ಆಗಿ ಲವ್ ಫಾರ್ಮೇಷನ್ ಮಾಡುತ್ತೆ. ಇದನ್ನು ಆ್ಯಕ್ಟಿವ್ ಯಾವ್ದು ಆ್ಯಕ್ಟಿವ್ ಇದೆ ಅಂದರೆ ಕೋಲ್ಡ್ ಏರ್ ಮಾಸ್ ಆ್ಯಕ್ಟಿವ್ ಇದೆ. ಸೊ ಇದಕ್ಕೆ ಕೋಲ್ಡ್ ಫ್ರಂಟ್ ಅಂತ ಕರಿತೀವಿ. ಒಂದು ವೇಳೆ ಈ ಥರ ವಾರ್ಮ್ ಮತ್ತು ಕೋಲ್ಡ್ ಏರ್ ಮಾಸಲ್ಲಿ ವಾರ್ಮ್ ಏರ್ ಮಾಸ್ ಆ್ಯಕ್ಟಿವ್ ಆಗಿದ್ದರೆ ಅದನ್ನು ವಾರ್ಮ್ ಫ್ರಂಟ್ ಅಂತ ಕರಿತೀವಿ. ಇದರಲ್ಲೂ ಕೂಡ ಕೋಲ್ಡು ಡೆನ್ಸ್ ಇದೆ, ವಾರ್ಮು ಲೈಟ್ ಆಗಿದೆ. ಸೊ ವಾರ್ಮ್ ಮೇಲೆ ರೈಸ್ ಆಗಿ ಕ್ಲೌಡ್ ಫಾರ್ಮೇಷನ್ ಆಗಿ ರೈನ್ಫಾಲ್ ಆಗುತ್ತೆ. ಬಟ್ ಇಲ್ಲಿ ನಾವು ನೋಡ್ತಿದ್ವಿ ಈ ಥರ ಇಲ್ಲಿ ಡೆನ್ಸ್ ಕ್ಲೌಡ್ ಇದೆ, ಇಲ್ಲಿ ಒಂಥರ ಲೇಯರಲ್ಲಿ ಕ್ಲೌಡ್ಸ್ ಇದೆ. ಇದು ಯಾಕಾಗುತ್ತೆ ಅಂತಂದರೆ, ಯಾವಾಗ ಕೋಲ್ಡ್ ಏರ್ ಮಾಸ್ ಆ್ಯಕ್ಟಿವ್ ಆಗಿರುತ್ತೆ ಅಂತಂದರೆ ವಾರ್ಮ್ ಏರ್ ಮಾಸ್ ಬಂದು ಸಡನ್ನಾಗಿ ಈ ಥರ ರೈಸ್ ಆಗುತ್ತೆ. ಸಡನ್ನಾಗಿ ರೈಸ್ ಆದಾಗ ಕ್ಲೌಡ್ ಫಾರ್ಮೇಷನ್ ಆಗೋದು ಡೆನ್ಸ್ ಕ್ಲೌಡ್ ಯಾವುದು, ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್. ಬಟ್ ವಾರ್ಮ್ ಏರ್ ಮಾಸ್ ಆ್ಯಕ್ಟಿವ್ ಆದಾಗ ಏನಾಗುತ್ತೆ, ವಾರ್ಮ್ ಏರ್ ಮಾಸ್ ಆ್ಯಕ್ಟಿವ್ ಆದಾಗ ವಾರ್ಮ್ ಆ್ಯಂಡ್ ಕೋಲ್ಡ್ ಇದು ಸ್ವಲ್ಪ 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 ರೈಸ್ ಆಗ್ತಾ ಹೋಗುತ್ತೆ. ಸೊ ಲೇಯರ್ ಬೈ ಲೇಯರ್ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಸೊ ಇದು ನಿಂಬೋ ಸ್ಟ್ರಾಟಸ್, ಅಲ್ಟೋ ಸ್ಟ್ರಾಟಸ್ ಮತ್ತು ಸಿರಸ್ ಕ್ಲೌಡ್, ಈ ಥರ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಯಾವಾಗ ವಾರ್ಮ್ ಮತ್ತು ಏರ್ ಮಾಸಸ್ ಕಂಪ್ಲೀಟ್ಲಿ ಈ ಥರ ವಾರ್ಮ್ ಏರು ಲಿಫ್ಟ್ ಆಗಿಬಿಡುತ್ತೆ, ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ವಾರ್ಮ್ ಮೇಲೆ ಹೋಗುತ್ತೆ, ಕೆಳಗಡೆ ಕೋಲ್ಡ್ ಏರ್ ಮಾಸ್ ಈ ಥರ ಕಂಪ್ಲೀಟ್ಲಿ ಮೇಲೆ ಹೋದಾಗ ಅದನ್ನು ಫ್ರಂಟ್ ಎಂಡ್ ಆಗುತ್ತೆ. ಅದನ್ನು ಒಕ್ಲೂಡೆಡ್ ಫ್ರಂಟ್ ಅಂತ ಕರಿತೀವಿ. ಸ್ಟೇಷನರಿ ಫ್ರಂಟ್ ಅಂತಂದರೆ ವಾರ್ಮ್ ಏರ್ ಮಾಸ್ ಮತ್ತು ಕೋಲ್ಡ್ ಏರ್ ಮಾಸ್ ಎರಡೂ ಇದೆ, ಬಟ್ ಯಾವುದೂ ಕೂಡ ಒಂದಕ್ಕೊಂದು ಈ ಥರ ಮೂಮೆಂಟ್ ಆಗ್ತಿಲ್ಲ, ಒಂದೇ ಪ್ಲೇಸಲ್ಲಿ ಇದೆ ಅಂದರೆ ಅದನ್ನು ಸ್ಟೇಷನರಿ ಫ್ರಂಟ್ ಅಂತ ಕರಿತೀವಿ. ಸೊ ಫ್ರಂಟೋಜೆನೆಸಿಸ್ ಅಂದರೆ ಏನು, ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ 60 ಡಿಗ್ರಿ ಸೆಲ್ಸಿಯಸಲ್ಲಿ ಆಗ್ತಾ ಇದೆ. ಇದು ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನು ಯಾವುದು ಇನ್ಫ್ಲೂಯೆನ್ಸಲ್ಲಿದೆ ಅಂತಂದರೆ ಅದು ವೆಸ್ಟರ್ಲೀಸ್ ಇನ್ಫ್ಲೂಯೆನ್ಸಲ್ಲಿ ಇರುತ್ತೆ. ಸೊ ಈ ವೆಸ್ಟರ್ಲೀಸ್ ಇನ್ಫ್ಲೂಯೆನ್ಸ್ ಇರೋ ಕಾರಣ ಅದು ವೆಸ್ಟ್ ಟು ಈಸ್ಟ್ ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಬಟ್ ಇದು ಫ್ರಂಟು ಇಟ್ ಕ್ಯಾನ್ ಫಾರ್ಮ್ ಇನ್ ಐದರ್ ಓಷನ್ ಮೇಲೂ ಆಗುತ್ತೆ, ಲ್ಯಾಂಡ್ ಮೇಲೂ ಆಗುತ್ತೆ. ಬಟ್ ಈ ಟ್ರಾಪಿಕಲ್ ಸೈಕ್ಲೋನ್ ಬರೀ ಓಷನ್ ಮೇಲೆ ಮಾತ್ರ ಆಗ್ತಿತ್ತು. ಆ್ಯಂಡ್ ದಿಸ್ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಇದು ಲಾರ್ಜ್ ಏರಿಯಾನ ಕವರ್ ಮಾಡುತ್ತೆ. ಲ್ಯಾಂಡ್ ಮತ್ತು ವಾಟರ್ ಎರಡರಲ್ಲೂ ಫಾರ್ಮ್ ಆಗುತ್ತೆ ಮತ್ತು ವೆಸ್ಟಿಂದ ಈಸ್ಟ್ ಡೈರೆಕ್ಷನ್ ಮೂಮೆಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನಾವು ಕ್ಲೈಮೆಟೋಗ್ರಫಿ ಬಗ್ಗೆ ಸ್ಟಡಿ ಮಾಡಿದ್ವಿ ಇಲ್ಲಿವರೆಗೂ. ಕ್ಲೈಮೆಟೋಗ್ರಫಿಯಲ್ಲಿ ಡಿಫ್ರೆಂಟ್ ಕ್ಲೈಮೇಟ್ ಅಂದರೆ ಏನು, ವೆದರ್ ಅಂದರೆ ಏನು, ಮತ್ತು ಪ್ಲಾನೆಟರಿ ವಿಂಡ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಲೋ ಪ್ರೆಷರ್ ಹೈ ಪ್ರೆಷರ್ ಬಗ್ಗೆ ನೋಡಿದ್ವಿ, ಮತ್ತು ಸೈಕ್ಲೋನ್ಸ್ ಹೆಂಗೆ ಫಾರ್ಮ್ ಆಗುತ್ತೆ, ರೈನ್ಫಾಲ್ ಟೈಪ್ಸ್ ಏನಿದೆ, ಕ್ಲೌಡ್ಸ್ ಟೈಪ್ ಏನಿದೆ, ಅದನ್ನೆಲ್ಲ ಕ್ಲೈಮೆಟೋಗ್ರಫಿಯಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಫ್ರೆಂಡ್ಸ್, ನಿಮಗೆಲ್ಲ ಈ ಕ್ಲಾಸಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತಾ ಇದ್ದರೆ ಅವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.